नमः प्रणवार्थाय शुद्धज्ञानैकमूर्तये निर्मलाय प्रशान्ताय तस्मै श्री गुरवे नमः। ಎಲ್ಲರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋಲಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. ಇನ್ನು ಇವತ್ತಿನ ಜಾಗದ ಬಗ್ಗೆ ಹೇಳ್ತೀನಿ ಕೇಳಿ. ಮೊದಲು ಈ ಸ್ಥಳದಲ್ಲಿ ಹುಟ್ಟಿರೋ ಪ್ರಸಿದ್ಧ ಹೆಸರುಗಳನ್ನ ಹೇಳಲೇಬೇಕು. ಮಹಾಭಾರತದ ಕನ್ನಡದ ರೂಪವನ್ನು ರಚಿಸಿ ಕನ್ನಡವನ್ನು ತಂಪು ಮಾಡಿದ ಕುಮಾರವ್ಯಾಸರು, ತನ್ನ ಗಾಯನದಿಂದ ಎಲ್ಲರ ಕಿವಿಗಳನ್ನ ಇಂಪಾಗಿಸಿದ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು, ಹಿಂದೂಸ್ತಾನಿ ಸಂಗೀತ ಪಂಡಿತ ಭಾರತ ರತ್ನ ಭೀಮಸೇನ ಜೋಶಿ ಅವರು, ನಮ್ಮ ಇಂಡಿಯಾದ ಕ್ರಿಕೆಟ್ ಟೀಮ್ ಸೆಲೆಕ್ಟರ್ ಸುನಿಲ್ ಜೋಶಿ ಅವರು. ನಾನು ಇಷ್ಟೊತ್ತು ಹೇಳಿದ ವಿಶೇಷತೆಗಳೆಲ್ಲ ಇರೋದು ಗದಗ ಜಿಲ್ಲೆಯಲ್ಲಿ. ಈ ಗದಗ ಜಿಲ್ಲೆಗೆ ಬಂದು ಗದ್ದುಗೆಯ ದರ್ಶನ ಆಯ್ತು. ಇನ್ನೊಂದು ವಿಶೇಷವಾದ ವಿಷಯ ಏನು ಅಂದ್ರೆ ಗುರುಗಳು ಇದ್ದಾರೆ, ಅವ್ರ ದರ್ಶನ ಕೂಡ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಇಂಥ ಒಳ್ಳೆ ಅವಕಾಶನ ನಾವಂತೂ ಖಂಡಿತ ಮಿಸ್ ಮಾಡೋದಿಲ್ಲ. ಗುರುಗಳ ಆಶೀರ್ವಾದ ತಗೊಂಡು ಅಲ್ಲಿಂದ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ನೀವು ಬರ್ತೀರಾ ನನ್ನ ಜೊತೆ? ಬನ್ನಿ ಮತ್ತೆ. ಗುರುಗಳೇ, ಇವತ್ತು ನಿಮ್ಮ ದರ್ಶನ ಆಯಿತು, ಭಾಳ ಖುಷಿ ಆಯಿತು. ಬ್ಯುಸಿ ಇದ್ರಿ ನಮಗೆ ಗೊತ್ತು, ಬಟ್ ಬಿಡುವು ಮಾಡಿಕೊಂಡು ನಮಗೋಸ್ಕರ ಇಲ್ಲಿ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಸಿದ್ಧಲಿಂಗ ಗುರುಕುಮಾರ ಪಂಚಾಕ್ಷರೇಶ್ವರನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹಾಗೆ ಎನ್ನ ವಿದ್ಯಾಗುರುಗಳಂತಹ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಪಾದವನ್ನು ಕೂಡ ಮಸ್ತಕ ಮೇಲೆ ಧರಿಸಿಕೊಂಡು ಇವತ್ತು ನಮ್ಮ ಗದಗ ವೀರೇಶ್ವರ ಪುಣ್ಯಾಶ್ರಮಕ್ಕೆ ತಾವೆಲ್ಲ ಸಿಬ್ಬಂದಿ ವರ್ಗದವರು ಭೇಟಿ ಕೊಟ್ಟಿದ್ದು ನಮಗೆ ಬಹಳಷ್ಟು ಸಂತೋಷ, ಬಹಳಷ್ಟು ಖುಷಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಇವತ್ತು ನಮ್ಮ ಗದಗ ಮಹಾನಗರದಲ್ಲಿ ಮನೆ ಮನೆಯಲ್ಲಿ ಮಹಾಲಕ್ಷ್ಮಿಯನ್ನ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಅದು ವಿಶೇಷವಾಗಿ ಕಾರ್ಯಕ್ರಮವನ್ನು ನಡೀತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಮನೆ ಮನೆಯಲ್ಲಿ ಮಹಾಲಕ್ಷ್ಮಿ ಅಂತಂದರೆ ಅತ್ತಿಗೆ ಸೊಸಿ ಹೆಂಗಿರಬೇಕು, ಸೊಸಿಗೆ ಅತ್ತಿ ಹೆಂಗಿರಬೇಕು, ಆ ರೀತಿ ಒಳಗೆ ನಡೀತಕ್ಕಂಥ ಒಂದು ಸಂಸ್ಕಾರ ಸಂಸ್ಕೃತಿ ವಿಶೇಷವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಾರ. ಇದು ಭಾಳ ನಮಗೆ ತೃಪ್ತಿ ಮತ್ತು ಭಾಳಷ್ಟು ಸಂತೋಷ, ಭಾಳಷ್ಟು ಖುಷಿ ಅಂತ ಹೇಳ್ಬೋದು. ಗುರುಗಳೇ, ನಿಮ್ಮ ಮಾತನ್ನ ಚಾಚು ತಪ್ಪದೆ ಪಾಲಿಸೋರು ಲಕ್ಷಾಂತರ ಜನ ಇದ್ದಾರೆ. ನಿಮ್ಮ ಈ ಹಿತವಚನ ಖಂಡಿತ ನಮಗೆ ದಾರಿದೀಪ ಆಗುತ್ತೆ. ನಿಮ್ಮ ಈ ಆಶೀರ್ವಚನದಿಂದ ನಾವು ಮಾಡ್ತಿರೋ ಈ ಹೊಸ ಪ್ರಯತ್ನಕ್ಕೆ ಇನ್ನಷ್ಟು ಹುಮ್ಮಸ್ಸು ತುಂಬಿದೆ, ಇನ್ನಷ್ಟು ಬಲ ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಗುರುಗಳೇ ಮತ್ತೊಮ್ಮೆ. ನಮ್ಮ ಈ ಹೊಸ ಪ್ರಯತ್ನವಾದ ಮನೆ ಮನೆ ಮಹಾಲಕ್ಷ್ಮಿ ಕಾರ್ಯಕ್ರಮದ ಮೇಲೆ ಇಷ್ಟು ದಿನ ನಿಮ್ಮ ಆಶೀರ್ವಾದ ಇತ್ತು. ಈಗ ನಿಮ್ಮ ಆಶೀರ್ವಾದ ಜೊತೆ ಗುರುಗಳ ಆಶೀರ್ವಾದ ಕೂಡ ಸೇರ್ಕೊಂಡಿದೆ. ಈಗ ಇದ್ದೇ ಜೋಶಲ್ಲಿ ಇವತ್ತು ಇಲ್ಲಿಂದ ಯಾರು ಅಪ್ಲಿಕೇಶನ್ ಕಳಿಸ್ಕೊಟ್ಟಿದ್ರು, ಅವ್ರ ಮನೆ ಎಲ್ಲಿದೆ, ಹೇಗಿದೆ, ಮನೇಲಿ ಯಾರ್ಯಾರಿದ್ದಾರೆ ಅಂತ ನೋಡೋ ಕುತೂಹಲ ನಿಮ್ಗಿದ್ಯಾ? ಕುತೂಹಲ ಇದ್ರೆ ಅದನ್ನ ಹಾಗೆ ಇಟ್ಕೊಂಡು ಕಾಯ್ತಾ ಕೂರ್ಬಾರ್ದು, ಹೋಗ್ಬಿಡ್ಬೇಕು. ಬನ್ನಿ, ಫಾಲೋ. ನಾವು ಲಕ್ಷ್ಮಣ ಕೇರಪ್ಪ ದಹಿಂಡೆ, ನಾವು 5 ಮಂದಿ ಅಣ್ಣತಮ್ಮರು. ಅದರಲ್ಲೇ ನಮ್ಮ ಎರಡನೇದವರು ತೀರ್ಕೊಂಡಾರೆ. ಊರು ಬೇಗಂಪುರ, ಮಹಾರಾಷ್ಟ್ರದಿಂದ ಬಂದು ಬಹಳ ದಿವಸ ಆಯ್ತು. ಮುಂದೆ ನಾವು 5 ಮಂದಿ ಅಣ್ಣತಮ್ಮರು, 3 ಮಂದಿಗೆ ಮಕ್ಕಳಾಗ್ಯಾವು. 8 ಮಂದಿ ಗಂಡ್ಮಕ್ಳು, 8 ಮಂದಿ ಹೆಣ್ಮಕ್ಳು ಅದಾರ. 8 ಮಂದಿ ಲಗ್ನ ಮಾಡಿ ಕೊಟ್ಟಿವಿ. ನಮಗೆ 8 ಸ್ವಸ್ಥರು ಅದಾರ. ಈಗ 49 ಮಂದಿ ಇದೀವಿ ರೀ ಮನೆಯೊಳಗೆ. ನಾವು ನಮ್ದೇ ಮತ್ತೆ ಬೇರೆ ಹೊಲ ಎಲ್ಲ ಏನಿಲ್ಲ. ಈಗ ಮನೆ ಒಂದು ಅದಾವ ಸ್ವಂತ. ಮಹಾಲಕ್ಷ್ಮಿ ಹಾಲಿನ ಡೇರಿ ಅಂತ ಮಾಡಿದ್ವಿ. ಒಂದು ಆತಲಗಿರಿ ನಾಕ, ಒಂದು ಗಾಂಧಿ ಸರ್ಕಲ್ ತಾಲೂಕ್ ಪಂಚಾಯತಿ ಒಳಗೆ. ನನ್ನ ಹೆಸರು ಆರ್ತಿ ಸುನಿಲ್ ದಹಿಂಡೆ. ನಾನು ಈ ಮನೆಯ 6 ನಂಬರ್ ಸೊಸೆ ರೀ. ಇವ್ರು ನಮ್ಮ ಅಕ್ಕ ರೀ, 1 ನಂಬರ್ ಸೊಸೆ. ಇವರ ಹೆಸರು ಅನಿತಾ ಶ್ಯಾಮ್ ದಹಿಂಡೆ ಅಂತ. ಇವ್ರು ನಮ್ಮ 2 ನಂಬರ್ ಅಕ್ಕ ರೀ, ರಾಧಾ ಪ್ರಕಾಶ್ ದಹಿಂಡೆ ಅಂತ್ರಿ. ಇವರು ನಮ್ಮ 3 ನಂಬರ್ ಅಕ್ಕ ಅಂತ್ರಿ, ಕವಿತಾ ಸಂತೋಷ್ ದಹಿಂಡೆ ಅಂತ್ರಿ. ಇವ್ರು 4 ನಂಬರ್ ರೀ. ಇವ್ರ ಹೆಸರು ಶಾಂತಾ ಮಾರುತಿ ದಹಿಂಡೆ ಅಂತ್ರಿ. ಇವ್ರು 5 ನಂಬರ್ ರೀ. ಇವ್ರ ಹೆಸರು ಭಾಗ್ಯಶ್ರೀ ಅನಿಲ್ ದಹಿಂಡೆ ಅಂತ. ಈಕಿಂದ ಹೆಸರು ಅಶ್ವಿನಿ ದೀಪಕ್ ದಹಿಂಡೆ ಅಂತ. ಈಕಿ 7 ನಂಬರ್ ಸೊಸೆ ರೀ. ಇವ್ರು ನಮ್ಮ ತಂಗಿ ರೀ, 8 ನಂಬರ್ ಸೊಸೆ ರೀ ಈ ಮನೆ. ಇವ್ರ ಹೆಸರು ಪೂಜಾ ದಸರಥ್ ದಹಿಂಡೆ ಅಂತ. ನಾವು ಡೈಲಿ ಈ ಥರನೇ ಎಲ್ಲರೂ ಕೂಡಿ ಬಟ್ಟೆ ಒಗಿತೀವಿ, ಹಾಗೂ ಈ ಥರನೇ ಅಡುಗೆನೂ ಮಾಡ್ತೀವಿ ರೀ. ಎಲ್ಲರೂ ಕೂಡಿ ಎಲ್ಲ ಕೆಲಸಗಳನ್ನು ನಾವು ಎಲ್ಲರೂ ಕೂಡಿ ಹಂಚ್ಕೊಂಡೇ ಮಾಡ್ತೀವಿ ರೀ. ನಾವು ಅಕ್ಕಂಗಿಯರು ಇದ್ದಂಗೆ ಅದೀವಿ ರೀ. ಎಲ್ಲಿ ಹೋದರೆ ಬಂದರೆ ಒಟ್ಟಿಗೆ ಮಾತಾಡ್ಕೊಂಡು ನಿಮ್ಗೇನು ಬೇಕು, ನಮ್ಗೇನು ಬೇಕು, ನಾವು ತಂದಿದ್ದವ್ರು ಯಾವಾಗಲೂ ಚೆನ್ನಾಗಿಲ್ಲ ಅಂತ ಹೇಳಿಲ್ರಿ, ಚೆನ್ನಾಗಿದೆ ಅಂತಲೇ ಹೇಳ್ಯಾರ ರೀ. ನಮ್ಮ ಮನಸ್ಸು ಯಾವಾಗಲೂ ಮುರಿದಿಲ್ಲ ರೀ.
ತಂದೆ ತಾಯಿ ಅಕ್ಕ ತಂಗಿಯರು ಯಾರೂ ಇಲ್ಲರಿ. ಎಲ್ಲ ಇವರೇ ಎಲ್ಲ ಇವರೇ ಮಾಡ್ಯಾರ ನನಗೆ. ನಮ್ಮ ಅತ್ತೆಯವ್ರ ತಾಯಿ ಇದ್ದಂಗೆ ರೀ, ನಮ್ಮ ತಂಗ್ಯಾರ ಮತ್ತು ನಮ್ಮ ಅಕ್ಕ ಅವರು ನನ್ನ ಅಕ್ಕ ತಂಗಿ ಇದ್ದಂಗೆ ರೀ, ಮತ್ತು ಅವ್ರ ಮನೆ ಇದ್ದಂಗೆ ಅದ ರೀ ನನಗಿದು. ಈಗ ಈ ಜೋಶ್ ಅಲ್ಲಿಂದ ಇಲ್ಲಿವರೆಗೂ ಕೊಟ್ರಲ್ಲ, ಅದೇ ಜೋಶನ್ನ ಇವಾಗ ಮತ್ತೆ ನೀವು ಇಲ್ಲಿ ಕೊಡ್ಬೇಕು ನಮಗೆ. ಯಾಕಂದ್ರೆ ನಮ್ಮ ಅಷ್ಟಲಕ್ಷ್ಮಿಯವರು ಈಗ ಡೋಲ್ ಸದ್ದಿಗೆ ಹೆಜ್ಜೆ ಹಾಕ್ತಾರೆ. ಎಲ್ಲರೂ ನಿಂತ್ಕೊಳ್ಳಿ, ಒಂದ್ಸಲ ಕೈ ಒಂದ್ಕಡೆ ನಿಂತ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಎಲ್ಲರಿಗೂ ಸೇರಿ ನಮ್ಗೆ ಆಶೀರ್ವಾದ ಮಾಡ್ಬಿಡಿ. ನಮಸ್ಕಾರ, ಥ್ಯಾಂಕ್ ಯು. ಏನ್ರಿ ಅದು ಸ್ವೀಟ್ ಕೊಟ್ಟಿದ್ ನೀವು? ಕಲಾಕಂದ್ರಿ ಕುಂದ ಮನೆಯವ್ರು ತಯಾರು ಮಾಡಿದ್ರಿ ಅದು. ಹೌದ್ರಿ? ಒಂದ್ ಕೆಲ್ಸ ಮಾಡೋಣ, ಇದ್ರ ಬಗ್ಗೆ ಮನೇಲಿ ಕೂತ್ಕೊಂಡು ಮಾತಾಡೋಣ. ಈಗ ನಾನು ತಿನ್ಕೊಂಡು ಬರ್ತೀನಿ, ನಿಮ್ ಮನೆಯನ್ನ ತೋರಿಸ್ಬಿಡಿ, ಓಕೆನಾ? ಹೆಸರೇನು? ಅದ್ರ ಹೆಸರೇನು? ಕರೆ ಹೆಸರು? ಭವಾನಿ. ಅದೇನ್ರಿ ಅದು? ಗುಡಿ ರೀ, ದೈವಾಡಿ ಲಕ್ಷ್ಮಿ ಅಂತ. ನಮ್ಮ ಎಮ್ಮಿ ಸಲುವಾಗಿ ಆಕಿ ಲಕ್ಷ್ಮಿ ರೀ. ಓ, ಎಷ್ಟು ಚೆನ್ನಾಗಿದೆ. 2 ಕೈ ಆಶೀರ್ವಾದ ಮಾಡೋ ತರ ಅಂಡ್ ಮೂಗುತ್ತಿ. ಇಲ್ಲಿದ್ ಫೇಮಸ್ ಅಲ್ಲೇನ್ರಿ, ಅದಕ್ಕೆ ನಾನು ಹಾಕೊಂಡ್ ಬಂದಿನ್ರಿ. ಏನ್ರಿ ಮನ್ಯಾಗ ಈ ತರ ಫ್ರಿಜ್ ಇಷ್ಟಿಷ್ಟು ದೊಡ್ಡದು? ಹಾಲ್ರಿ, ಹಾಲು ಇರ್ತಾವೆ, ಹಾಲು ಮೊಸರು ಒಡಿಯಲ್ಲ. ಸರಿ ಸರಿ. ಹಾ ಹಾ. ಓ, ಕುಂದಾನ? ಹಂಗಾರ ನೀವೆಲ್ಲ ಅಲ್ಲೋಗಿ ಮಾತಾಡ್ಕೊಳ್ಳಿ, ನಾವು ಇಲ್ಲೇ ಇರ್ತೀವಿ. ನೀವು ಒಂದು 8 ದಿನ ಇಲ್ಲೇ ಇದ್ದು ಬಿಡ್ರಿ. 8 ದಿನ ಇದ್ರೆ ಮಾತ್ರ ಕೊಡೋದು ಇವರು. 8 ದಿನದ ಮೇಲೆ ಹೇಳ್ತಾನೆ ಇಲ್ಲ ಅವರು. ಏನಿದು ಛತ್ರ ತರ ಇದೆ? ಅನ್ರಿ ನಿಜವಾಗ್ಲೂ ರೀ. ಹೌದ್ರಿ? ಇಲ್ಲಿ ಓಣಿ ಒಳಗೆ ಮುಸ್ಲಿಮ್ಸ್ ಅವ್ರು ಅದಾರಲ್ರಿ, ಅವ್ರ ಮನೆ ಭಾಳ ಚಿಕ್ಕ ಅದಾವಲ್ರಿ, ಅದಕ್ಕೆ ಅವ್ರ ಮದ್ವೆ ಇದ್ದಾಗ ಇದು ಹಾಲ್ ಯೂಸ್ ಮಾಡ್ಯಾರ್ರಿ. ನಮ್ಮ ರೂಮ್ಸ್ ರೀ, ಗೆಸ್ಟ್ ಬಂದಾಗ ಇಳ್ಯಾಕ ಅದಕ್ಕೆಲ್ಲ ಯೂಸ್ ಮಾಡ್ಯಾರ್ರಿ ಅವರು. ಆಕ್ಚುಲಿ ಫಸ್ಟ್ ಟೈಮು ಟಿವಿ ಬಂದಾಗ ನಾನು ಕೇಳಿರೋದು, ಯಾರ ಮನೇಲಿ ಟಿವಿ ಇರ್ತಿತ್ತೋ ಅವ್ರ ಮನೆಗೆ ಇಡೀ ಬೀದಿ ಮಂದಿ ಎಲ್ಲ ಬಂದು ಕೂತ್ಕೊಂಡು ಟಿವಿ ನೋಡೋರಂತೆ. ನನಗೆ ಇವತ್ತು ಆ ತರ ಫೀಲಿಂಗ್ ಬರ್ತಾ ಇದೆ. ಆದರೆ ಇವರು ರೋಡಲ್ಲಿರೋರಲ್ಲ, ಒಂದೇ ಮನೇಲಿರೋರು ಇಷ್ಟು ಜನ. ನಿಜಕ್ಕೂ ನಿಮ್ಮೆಲ್ಲರೂ ಒಟ್ಟಿಗೆ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಸೊ ಮನೆ ನೋಡಿದ್ವಿ, ಮನೆ ಮಂದಿ ಎಲ್ಲ ಸ್ವಲ್ಪ ಸ್ವಲ್ಪ ಪರಿಚಯ ಆಗಿದ್ದಾರೆ. ಆದ್ರೆ ಇವಾಗ ಫುಲ್ ಆನ್ ಇಂಟ್ರೊಡಕ್ಷನ್ ಆಗುವಂತ ಸಮಯ. ನನ್ನ ಹೆಸರು ಆರ್ತಿ ಸುನಿಲ್ ದಹಿಂಡಿ. ನಾನು ಈ ಮನೆ ಸೊಸೆರಿ, ನಾನು 6 ನಂಬರ್. ಅಕ್ಕಿ ನಮ್ಮ ದೊಡ್ಡ ಮಗಳ್ರಿ ಲಕ್ಷ್ಮಿ ಅಂತ. ನೆಕ್ಸ್ಟ್ ಆಕಿ ಅಂಜಲಿ ರೀ, ನಮ್ಮ 2ನೇ ನಂಬರ್ ಮಗಳ್ರಿ. 3ನೇ ನಂಬರ್ ಮಗಳು ಕಾಂಚನ ರೀ. ಅಲ್ರಿ ನನ್ನ ಮಗಳಲ್ರಿ. ಒಟ್ಟ ನಾವು ಈ ಮನ್ಯಾಗ ಇರೋ ನಮ್ಮ ಹೆಣ್ಮಕ್ಳು 12 ಜನ ರೀ, 13 ಗಂಡ ಮಕ್ಕಳ್ರಿ. ಸೊ ಒಟ್ಟ ಅವ್ರನ್ನ ಇಂಟ್ರೊಡಕ್ಷನ್. ನಾವ್ ಇದು ನಮ್ಮ ನೆಗಣಿ ಮಗಳು ಅವ್ರ ಮಗಳು ಅಂತ ಹೇಳ್ಕೊಳಲ್ರಿ, ನಮ್ಮ ಮಕ್ಕಳೇ ಅಂತ ಹೇಳ್ಕೊಳ್ತೀವಿ. ಸೂಪರ್. ಅದು ಚಿನ್ನದಂತ ಮಾತು. ಅಯ್ಯೋ, ಏನಾಯ್ತು ನಿಮ್ಗೆ? ಏನಾಯ್ತು ಮೇಡಮ್? ನನ್ನ 3 ಗಂಡೆ ಅದಾವ್ರಿ, ನನಗೆ ಹೆಣ್ಮಕ್ಳು ಇಲ್ರಿ. ಎಲ್ಲರೂ ಹೆಣ್ಮಕ್ಳು ಆಗೋದ್ರಲ್ಲ, ಗಂಡು ಮಕ್ಕಳಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು 3 ಗಂಡು ಮಕ್ಕಳೇ, ನನಗೆ ಹೆಣ್ಮಕ್ಳಿಲ್ಲ ಅಂತ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ನಿಮ್ಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟನಾ? ಅದಕ್ಕೆ ಅವ್ರಿಗೆಲ್ಲರಿಗೂ ನಾನು ಭಾಳ ಜೀವ ಮಾಡ್ತೀನಿ. ಅವರು ನನ್ನ ಮೇಲೆ ಭಾಳ ಜೀವ ಅದಾರೆ ನಮ್ಮ ಹುಡುಗಿಯರು. ಆಯ್ತಲ್ಲ, ಇಷ್ಟು ಜನ ಹೆಣ್ಮಕ್ಳು. ಅದೇ ರೀ ಹೇಳಕತ್ತೀನಲ್ಲ, 12 ಹೆಣ್ಮಕ್ಳು ರೀ ನನಗೆ. ಹೌದ್ರಿ? 12 ಹೆಣ್ಮಕ್ಳು ಕೈ ಎತ್ರಿ. ಮನೆ ಹೆಣ್ಮಕ್ಳು ಸಾಧ್ಯ. ಇವ್ರನ್ನ
ಏನಂತ ಕರಿತೀರಿ ನೀವೆಲ್ಲ? ಆಯಿ ಅಂತ ಕರಿತೀರಿ. 12 ಜನ ಆಯಿ ಅಂತ ಕರೀತಾರೆ. ಇನ್ನೇನು ಎಲ್ಲರೂ ಒಟ್ಟಿಗೆ ಆಯಿ ಅಂತೀರಾ? 3, 2, 1 ಗೋ. ಓಕೆ, ಈಗ ಖುಷಿ ಆಯ್ತೇನ್ರಿ? ಓಕೆ, ಈಗ ನೆಕ್ಸ್ಟ್ ಫಸ್ಟ್ ಸೊಸೆಯರ್ ಇಂಟ್ರೊಡಕ್ಷನ್ ಕೊಡ್ಸ್ಬಿಡಿ ನಮ್ಗೆ. ಅವರು ನಮ್ಮ ದೊಡ್ಡ ಅಕ್ಕರಿ ಅನಿತಾ ಅಂತ. ನಮಸ್ತೆ ಮಾ. 2 ನಂಬರ್ ರಾಧಾ ಹಿಂದೆ, 3 ನಂಬರ್ ಕವಿತಾ ಅದ. ನಮಸ್ತೆ. ಇವ್ರ ಹೆಸರು ಶಾಂತ ರೀ, 4 ನಂಬರ್. ಇವ್ರ 5 ನಂಬರ್ ಭಾಗ್ಯಶ್ರೀ. ನಂದು ಹೆಸರು ಅದ್ರ 6 ನಂಬರ್ ರೀ. ಇವ್ರ 7 ನಂಬರ್ ಅಶ್ವಿನಿ. ಇವ್ರ ಮಹಾರಾಷ್ಟ್ರದವ್ರಿ, ಇಬ್ಬರಿಗೆ ಕನ್ನಡ ಬರಂಗಿಲ್ರಿ. ಹಾ, ಹಂಗಾರೆ ನಾವು ಅವ್ರ ಹತ್ರನೇ ಮಾತಾಡೋದು. ಅದ್ರೊಳಗೆ ಇದ್ದಿದ್ರೆ ಇದ್ರೊಳಗೆ ಅದಿದ್ರೆ ಅದೋಗಿ ಇದೋಗಿ ಏನಾಗುತ್ತೆ? समझ में नहीं आता हमें. ಸಮಾಜ ಮೇಲೆ ಆತ ಹಾಗೆ ಜಾವ್. ಓಕೆ, ಇವಾಗ ಹೆಣ್ಮಕ್ಳು ಇಂಟ್ರೊಡಕ್ಷನ್ ಮಾಡ್ಸಿದ್ರಲ್ಲ, ಗಂಡ್ ಮಕ್ಳು ಅದಾರೇನ್ರಿ? ನಮ್ಮ ಯಜಮಾನ ಇಲ್ರಿ, ಹಳ್ಳಿಗೆ ಹೋಗ್ಯಾರ್ರಿ ಹಾಲ್ ತರಕ. ನಂಬರ್ 6 ಯಜಮಾನ್ರು ಆಬ್ಸೆಂಟ್. ನೆಕ್ಸ್ಟ್ ಅಲ್ಲಿಂದ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಂದ್ಬಿಡಿ. ಅಲ್ಲಿ ಅವ್ರ ಯಜಮಾನ್ರು ಎಲ್ಲಿದ್ದಾರೆ? ಇದಾರ? ಇಲ್ಲೇ ಬಂದಿಲ್ಲ. ಅಲ್ಲಿ ಅದಾರ ನೋಡ್ರಿ. ನಮಸ್ತೆ ಸರ್. ಓಕೆ, ನಂಬರ್ 2 ಯಜಮಾನ್ರು ಇಲ್ಲಿ ಅದಾರ ನೋಡ್ರಿ. ಯಜಮಾನ್ರು ನಂಬರ್ 2, ನಂಬರ್ 3 ಅಲ್ಲೇ ಅದಾರ ನೋಡ್ರಿ. ಈಗ ನೆಕ್ಸ್ಟ್ ರೀ ನಂಬರ್ 4 ಅಯ್ಯ ಹೂ. ನೀವು ಆಬ್ಸೆಂಟ್ ರೀ. ಕನ್ನಡ ಬರೋಲ್ಲ, ಯಜಮಾನ್ರು ಬರೋಲ್ಲ. ಅದಾರ್ರಿ ಅಲ್ಲಿ. ಬರ್ತಾರ್ರಿ? ಬಂದಾರ್ರಿ? ಎಲ್ರಿ? ನೀವು ಬರ್ರಿ ಸರ್. ಸರ್, ಎಲ್ರು ಶಾಂತ ರೀತಿಯಲ್ಲಿ ಬಟ್ಟೆ ಹಾಕೊಂಡ್ ಬಂದಿದ್ದಾರೆ. ನೀವು ಒಬ್ರು ಮಾತ್ರ ಮಿಂಚ್ಬೇಕು ಅಂತ ಫುಲ್ ಮಿಂಚ್ತಾ ಇದಾರೆ. ಅವ್ರ ಮನೆಗೆ ಸಣ್ಣವ್ರಿ. ಸಣ್ಣ ಕಲಿಯುಗದಲ್ಲಿ ಈ ಮೆಂಟಾಲಿಟಿ ಇರಬೇಕು ಗುರು. ಯಾರು ಅಪ್ರಿಶಿಯೇಟ್ ಮಾಡ್ತಾರೋ ಹೊಗಳ್ತಾರೋ ಬಿಡ್ತಾರೋ, ನಮ್ಮನ್ನ ನಾವೇ ಅಪ್ರಿಶಿಯೇಟ್ ಮಾಡ್ಕೊಂಡು ಹೊಗಳ್ಕೊಂಡ್ಬಿಡ್ಬೇಕಲ್ವ ಸರ್? ಸೂಪರ್, ಐ ಲೈಕ್ ಇಟ್. ಇವರು ಹೆಣ್ಮಕ್ಳ, ಈ ಮನೆ ಹೆಣ್ಮಕ್ಳ. ಇವ್ರ ಹೆಸರು ಗೀತಾ. ಓಕೆ, ನಿಮ್ಮ ಹೆಸರು? ರೇಖಾ ರೀ. ರೇಖಾ ರೀ. ನೀವು ಈ ಹೆಣ್ಮಕ್ಳು ಮನೆಗೆ ಬರ್ತೀರಲ್ರಿ ತವರ್ಗೆ, ಅವಾಗ ಹೆಣ್ಮಕ್ಳು ಯಾರಾದ್ರೂ ಜೋರ್ ಮಾಡಿದಾರೇನ್ರಿ ನಿಮ್ಮೆಲ್ಲ? ಇಲ್ರಿ. ಇಲ್ರಿ? ಯಾರು ಬೆಸ್ಟ್ ಸೊಸೆರಿ ನಿಮ್ ಪ್ರಕಾರ? ಎಲ್ಲಾರು ಅಷ್ಟೇ. ಎಲ್ಲರೂ ಅನ್ನೋದು ನಮ್ಮ ಡಿಕ್ಷನರಿಲೇ ಇಲ್ಲ. ಯಾರಾದ್ರೂ ಒಬ್ರು ಬೆಸ್ಟ್ ಇರ್ತಾರೆ. ಯಾರು ನಿಮ್ ಪ್ರಕಾರ? ನಿಮ್ಗೆ ಯಾರು ತುಂಬಾ ಇಷ್ಟ? ದೊಡ್ಡವರು. ಯಾವ ತರ ಇತ್ತು ನಿಮ್ಮ ಅವರ ಬಾಂಧವ್ಯ? ಅಮ್ಮ, ನೀವ್ ಹೇಳಿ ಅಮ್ಮ. ಅದಕ್ಕೆಲ್ಲ ಯಾರಾದ್ರೂ ಆಡ್ತಾರಾ? ಮಾತಾಡಿ ಅಮ್ಮ. ನಾವು ಎಲ್ಲರೂ ನಾದ್ನಿ ಅವ್ರು ಎಲ್ಲ ಅಕ್ಕ ತಂಗಿರಷ್ಟೇ ಇರಿತೀವಿ ರೀ ಮನ್ಯಾಗ. ಯಾರು ನಾದ್ನಿ ಅಂತ ಆವಾಜ್ ಮಾಡಂಗಿಲ್ರಿ ನಮ್ಗೆ. ಸೋ ಸ್ವೀಟ್. ಯಾವಾಗ್ಲೂ ಹಿಂಗೆ ರೀ, ಖುಷಿಯಾಗಿರಿ ಅಪ್ಪ. ನಿಮ್ ಪ್ರೀತಿಗಳು ನೋಡಿದ್ರೆ ನನಗೆ ಒಂಥರ ಮನ್ಸು ತುಂಬಿ ಬರುತ್ತೆ. ಯಾಕಂದ್ರೆ ಒಬ್ರ ಬಗ್ಗೆ ಒಬ್ರು ಮಾತಾಡ್ತಿದ್ದಂಗೆ ಎಷ್ಟು ಇಮೋಷನಲ್ ಆಗ್ತಾರೆ ಅಂದ್ರೆ, ಅದು ನಿಜವಾದ ಪ್ರೀತಿ ಇಲ್ಲ ಅಂದ್ರೆ ಖಂಡಿತ ಕಣ್ಣೀರ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ್ಲೂ ಹಿಂಗೆ ಖುಷಿಯಾಗಿರಿ, ಆಯ್ತಾ? ಈಗ ಮಾತಾಡಿದ್ದಾಯ್ತು, ನವರಸಗಳನ್ನ ನೋಡಿದ್ದಾಯ್ತು, ಅದನ್ನ ನಾವು ಅನುಭವಿಸಿದ್ದಾಯ್ತು. ಈಗ ಏಕ್ ಕೇಳುವ ಆದ್ರೆ ನೀವು ಕೇಳುವ, ಓನ್ಲಿ ದೊಡ್ಡವ್ರು ಕೇಳುವ. ಆಟ ಏನಪ್ಪ ಅಂದ್ರೆ, ಫಸ್ಟ್ ಪ್ರಾಪರ್ಟಿ ತರಿಸ್ಬಿಡ್ತೀನಿ, ಆಮೇಲೆ ಆಟನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೋಲಾಪುರ ಸೇ ಆಯಿ ಹೇ. ಅವ್ರಿಗೆ ಆಟ ಇದು. ಆಟ ಏನಪ್ಪ ಅಂದ್ರೆ, ಇಲ್ಲಿ 3 ಕೊಡ ಇದೆ, ಪುಟ್ಟು ಕೊಡ. ಒಂದರಲ್ಲಿ ಎಮ್ಮೆ ಹಾಲಿದೆ, ಒಂದರಲ್ಲಿ ಮೇಕೆ ಹಾಲಿದೆ, ಒಂದರಲ್ಲಿ ಹಸುವಿನ ಹಾಲಿದೆ. ಇದರಲ್ಲಿ ಯಾವುದು ಯಾವ ಹಾಲು ಅಂತ ಹೇಳಬೇಕು. ಯಾಕಂದರೆ ನನಗಂತೂ ನಿಜವಾಗ್ಲೂ ಯಾವ ಹಾಲು ಕೊಡ್ತೀರೋ ಅದು ಬರೀ ಪ್ಯಾಕೆಟ್ ಹಾಲು ಅಂತ ಮಾತ್ರ ಗೊತ್ತಾಗುತ್ತೆ ಹೊರತಾಗಿ ಈ ಎಮ್ಮೆ, ಹಸು, ಮೇಕೆ ಇದ್ರ ಡಿಫ್ರೆನ್ಸೇ ನನಗೆ ಗೊತ್ತಿಲ್ಲ. ಸೊ ಇಲ್ಲಿರೋರಿಗೆ ಆ ಡಿಫ್ರೆನ್ಸ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅನ್ನೋದನ್ನು ನಮ್ಮ ಟೀಮ್ ಅವರು ಹೇಳ್ತಾ ಇದ್ರು. ಅದನ್ನು ಚೆಕ್ ಮಾಡೋಣ. ಮನೇಲಿ ಬೇರೆ ಎಮ್ಮೆ ಇತ್ತು ಮೊದಲು, ಈಗ ಹಸು ಇದೆ. ಸೊ ಅವೆಲ್ಲ ಗೊತ್ತಿರುತ್ತೆ ಅಲ್ವಾ ನಿಮಗೆ. ಈಗ ನೀವು ಹೇಳಬೇಕು ಯಾವ ಕೊಡದಲ್ಲಿ ಯಾವ ಹಾಲಿದೆ ಅಂತ. ರೆಡಿ ಅನ್ನಕ್ಕೆ ಏನಂತಾರೆ? ರೆಡಿ ಹಾಯ್ ಕಾ? ರೆಡಿ ಹಾಯ್, ಸ್ಟಾರ್ಟ್ ಕರತ್. हाँ, कौन सा पॉट चाहिए? वो क्या चाहिए? हाँ आधा. हाँ ओके, ಇದು ಫಸ್ಟ್ ಒನ್. ಓಕೆ, ರೆಡಿ? हे म्हशीचं दूध आहे बघा. ಮಶಿ? ಹೂ ಇಸ್ ಮಶಿ? ಎಮ್ಮೆ. ಇದು ಎಮ್ಮೆ ಹಾಲಂತೆ. ಇದರಲ್ಲಿ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ನಿಮಗೆ ಭಗವಂತ? ಆದರೆ ಉತ್ತರ ಅಂತ ಹೇಳಕ್ಕಾಗಲ್ಲ. ಸರಿಯಾದ ಉತ್ತರ. ಇದು ಹೆಂಗ್ ಗೊತ್ತಾಯ್ತು ನಿಮ್ಗೆ ಎಮ್ಮೆ ಹಾಲು ಅಂತ? ಎಮ್ಮೆ ಹಾಲು ಬೆಳಗಿರುತ್ತೆ. ಎಮ್ಮೆ ಹಾಲು ಬೆಳಗಿರುತ್ತೆ.
ಬೆಳ್ಳಗಿರೋದೆಲ್ಲ ಹಾಲಲ್ಲ, ಅದು ಎಮ್ಮೆ ಹಾಲು. ಸೊ ಇದು ಬೆಳ್ಳಗಿರಲ್ಲ ಸ್ವಲ್ಪ. ಈಗ ನೆಕ್ಸ್ಟು ಇದು ಟೇಸ್ಟ್ ಕರ. ಹಾಂ, ಹೊಯ್ ಹೊಯ್. ಆಕಳ ಹಾಲು, ಇದು ಆಕಳ ಹಾಲು. ಸರಿಯಾದ ಉತ್ತರ. ಎಮ್ಮೆ ಹಾಲೇನೋ ಅಷ್ಟು ಬೆಳ್ಳಗಿರಲ್ಲ ಅಂತ ಹೇಳಿದ್ರಿ. ಆಕಳ ಹಾಲು ಹೆಂಗೆ ಕಂಡುಹಿಡಿತೀರಿ? ಅದು ಹೆಂಗೆ? ಸ್ವಲ್ಪ ಹಳದಿ ಟೈಪ್ ಇರುತ್ತೆ. ಹಳದಿ ಟೈಪಾ? ಗುರುವೇ, ಮೋಸ್ಟ್ಲಿ ನಾನು ನೈಟ್ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು. ನನಗೆಲ್ಲದು ಬೆಳ್ಳಗೆ ಕಾಣ್ತಾ ಇದೆ ನೋಡಿ. ಸೊ ಸ್ವಲ್ಪ ನೀರಿರ್ತಾವು, ಕನ್ನಡ ಆತಾವು. ವೆರಿ ಗುಡ್. ಸೊ ಸ್ವಲ್ಪ ನೀರಿರ್ತಾವಂತೆ ಆಕಳ ಹಾಲು. ಇದು ಇದು ಗೊತ್ತಿಲ್ಲ ಇವ್ರಿಗೆ, ಗೊತ್ತಿಲ್ಲ ಅವ್ರಿಗೆ ಏನು ಅಂತ. ನೋಡೋಣ. ಇದು ತಿಳಿ ಸಾರ, ಆಡಿನ ಹಾಲ. ಅವ್ರು ಯಾಕೋ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಕನ್ನಡ ಕನ್ಫ್ಯೂಷನ್, ಹಾಲು ಕನ್ಫ್ಯೂಷನ್. ಇದು ಆಡಿನ ಹಾಲು. ಆಡಿನ ಹಾಲು ಹೆಂಗೆ ಕಂಡುಹಿಡಿತೀರಿ? ಗಟ್ಟಿ ಇರ್ತವೆ. ಈ ಆಡಿನ ಹಾಲು ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೇದು ಅಂತ ಹೇಳ್ತಾರಲ್ವಾ, ಹೌದಾ? ಸೊ ಈ ಮಕ್ಳಿಗೆಲ್ಲ ಯಾವ ಹಾಲು ಕೊಡೋದು ನೀವು? ಏನದು? ಆಕಳ ಎಮ್ಮೆ ಮಿಕ್ಸು. ಆಡಿನ ಹಾಲು ಕೊಡಲ್ವಾ? ನಾವು ಯೂಸ್ ಮಾಡಲ್ರಿ, ಆಡ್ ಯೂಸ್ ಮಾಡಲ್ರಿ. ಸೊ ಆಕಳ ಎಮ್ಮೆ ಹಾಲು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಇವರೆಲ್ಲ ಇಷ್ಟು ಶಾಣೆ ಅದಾರ. ಎಷ್ಟು ಗಪ್ಪ ಬಸ ಅಂದ್ರೂ ಅವ್ರು ಬಸ್ಸದಲ್ಲಿ ಬಸ್ತಾನೇ ಇದ್ದಾರೆ. ಸೂಪರ್. ಅಮ್ಮ ಸೂಪರ್ ಆಗಿ ಆಡಿದ್ರು. ಅವ್ರಿಗೆ ಬರಲಿ ಜೋರ ಚಪ್ಪಾಳೆ. ಅಮ್ಮ तुम्ही सांगला खेळो तुमच्या माझ्या नेक्स्ट बरल्ला. ओके, तुमच्या माझ्यासाठी एक गिफ्ट बा. ಹಾಂ, ಕೊಟ್ಟೆ ಎಲ್ಲ ಥ್ಯಾಂಕ್ ಯು ಅಂತ ಇದ್ದೀರಿ. ಅತ್ತೆ ಮಕ್ಕಳ ತಗೊಂಬನ್ನಿಪ್ಪ. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಇವ್ರ ಕಡೆಯಿಂದ ಈ ಗಿಫ್ಟು ನಿಮಗೆ ಸೂಪರ್ ಆಗಿ ಆಡಿದ್ದಕ್ಕೆ. ಈ ಮನೆಯಲ್ಲಿ ಎಲ್ಲರೂ ಪವರು ಸೂಪರ್ ಆಗಿದೆ. ಈ ಪವರ್ ಪ್ಲಸ್ನ ತಗೊಂಡ್ರೆ ಪವರು ಇನ್ನೂ ಸೂಪರ್ ಆಗುತ್ತೆ, ಪ್ಲಸ್ ಆಗುತ್ತೆ. ಓಕೆ, ಕಂಗ್ರ್ಯಾಚುಲೇಷನ್. ಈಗ ನನ್ನ ಕಂಪನಿಗೆ ಈ ಪಾರ್ಟಿ ಜನ ಇದ್ದಾರೆ. ಇವ್ರಿಗೇನು ಆಡಿಸ್ಬೇಕು ಅಂತ ಯೋಚನೆ ಮಾಡೋಷ್ಟರಲ್ಲಿ ಇಷ್ಟೊತ್ತಾತ್ರಿ ನೋಡಿ ಅಪ್ಪ. ಈಗ ಏನಪ್ಪ ಅಂದರೆ ರೂಲ್ಸು, ಅವ್ರವ್ರ ಮಕ್ಕಳು ಅವ್ರವ್ರ ಮುಂದೆ ಕೂತಿದ್ದಾರೆ. 1 2 3 4 5 6 7 8 ಜನ ಸೊಸೆರು ಕೂತಾರೆ. ಅವ್ರ ಮುಂದೆ ಅವ್ರವ್ರ ಮಕ್ಕಳು ಕೂತಿದ್ದಾರೆ. ನೀವೇನು ಮಾಡಬೇಕು ಅಂದರೆ, ನಾನು ಸ್ಟಾರ್ಟ್ ಅಂದ ತಕ್ಷಣ ನೀವು ನಿಮ್ಮ ಮಕ್ಕಳ ಜಡೆನ ಹೆಣಿಬೇಕು. ಓಕೆ, ಫುಲ್ ಹೆಣದ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿದ್ಮೇಲೆ ಹೂವು ಮುಡಿಸಿ, ಹೂವು ಕೊಟ್ಟಿದ್ದಾರಲ್ರಿ ಎಲ್ರಿಗೂ. ಹಾಂ, ಹೂವು ಮುಡಿಸಿ ಆಮೇಲೆ ಪೌಡ್ರದ್ದು ಡಬ್ಬಿ ಇದೆ ಒಂದು, ಅದರಲ್ಲಿ ಎಷ್ಟು ಪೌಡ್ರ್ ಇದೆಯೋ ಅಷ್ಟು ಖಾಲಿ ಆಗೋ ಥರ ಪೌಡ್ರ್ ಹಚ್ಚಬೇಕು. ಹಾಗಂತ ಮೆತ್ಬಿಟ್ಟು ಕೂರಿಸ್ಬಿಡ್ಬೇಡಿ. ಹಚ್ಚಿದ ಮೇಲೆ ನೀಟಾಗಿ ಹಿಂಗೆ ಒರೆಸ್ಬೇಕು. ಓಕೆ, ಅದಾದಮೇಲೆ ಅವ್ರ ಕಣ್ಣಿಗೆ ಕಾಜಲ್ ಹಾಕಬೇಕು. ಅದಾದಮೇಲೆ ಬಿಂದಿ ಇಡಬೇಕು. ಇದಿಷ್ಟು ಕೆಲಸ ಮಾಡಿದ್ಮೇಲೆ ಆಯಿತು ನಂದು ಅಂತ ಕೈ ಎತ್ತಬೇಕು. ಓಕೆ, ಇದಕ್ಕೆ ನಾನು ನಿಮಗೆ ಕೊಡ್ತಾ ಇರೋ ಕಾಲಾವಕಾಶ 3 ನಿಮಿಷ. ಅಲ್ಲ 1 ನಿಮಿಷ ತಡೀರಿ. ಇಷ್ಟೇ ನಾನು ಗೇಮ್ ಹೇಳ್ಬಿಟ್ಟು ಇಷ್ಟು ಸಿಂಪಲ್ಲಾಗಿ ಆಟ ಆಡಿಸ್ಬಿಟ್ರೆ ನನ್ನ ಹೆಸ್ರಿಗೆ ಮರ್ಯಾದೆನೇ ಇರಲ್ಲ. ಅತ್ತೆ ಮಕ್ಕಳ ತಗೊಂಬನ್ನಿಪ್ಪ. ಟ್ವಿಸ್ಟ್ ಏನಪ್ಪ ಅಂದರೆ, ಎಲ್ಲ ಸೊಸೀರ್ ಕಣ್ಣಿಗೆ ಇದಿರುತ್ತೆ. ಗ್ಲಾಸಸ್ ಇಲ್ಲ, ಈ ಥರ ಒಂದು ಹೊಸ ಥರ ಗ್ಲಾಸಸ್ ಮಾಡಿವ್ರಿ. ಇದು ಹಾಕೊಂಡ್ರೆ ಯಾವುದೇ ಚಿಂತೆ ಇರೋಲ್ರಿ, ಯಾಕಂದ್ರೆ ಏನೂ ಕಾಣವಲ್ರಿ. ಓಕೆ ರೀ, ಇದನ್ನು ಹಾಕ್ಕೊಂಡು ಚಲೋ ಮಾಡಿ ನಾನು ಹೇಳಿದ ಕೆಲಸ ಅಷ್ಟು ಮಾಡಿ ಮುಗಿಸಿದ್ರೆ ಯಾರು ಫಸ್ಟ್ ಮಾಡ್ತೀರಿ ಅವರು ವಿನ್ನರ್. ರೆಡಿ ಇದೀರಿ?
ಇದು ಕಾನ್ಫಿಡೆನ್ಸ್ ಅಂದ್ರೆ ಏನೇನ್ರಿ ಬುಧ. ನೆಕ್ಸ್ಟ್ ಆರ್ ಯು ರೆಡಿ? ಡಡನ್ ಡಢ ಲಕ 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 ಲಕ. ನೆಕ್ಸ್ಟ್ ರೆಡಿ ಆನ್ ಯರ್ ಮಾರ್ಕ್ ಗೆಟ್ ಸೆಟ್ ಗೋ. ಚಲೋ ಅದಿರ್ರಿ, ಭಾಳ ಚಲೋ ಅದಿರ್ರಿ. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ರೆಡಿ ನೋಡೋಕ್ಕೆ ರೆಡಿ? ನಿಂದೇನು ಗತಿ ಕಾಣಿಸಿಲ್ಲ ಕಣ ಬಿಡಿ. ಚಲೋ ಅದೇ, ನನಗೂ ಭಾಳ ಇಷ್ಟ ಆಯ್ತು ನಿನ್ನ ಮೇಕಪ್. ಥ್ಯಾಂಕ್ ಯು. ನೀನು ಇಟ್ಕೊಳ್ಳೆ ಮೈಕು. ನಂಬರ್ 6 ಯಾವ ಸ್ಪೀಡಲ್ಲಿ ಹೋಗ್ತಾ ಇತ್ತು ಟ್ರೈನು ಅಂದರೆ ಬ್ರೇಕೇ ಇಲ್ಲ. ಹೆಂಗಿದೆಯೇ? ಚೆನ್ನಾಗಿದೆಯಾ? ಇವ್ರದ್ದು ಕಾನ್ಫಿಡೆನ್ಸ್ ಯಾವ ಲೆವೆಲ್ಗೆ ಅಂದರೆ ನಂಬರ್ 6ದು ಇಷ್ಟೆಲ್ಲ ಮಾಡಿದ್ಮೇಲೆ ನನ್ನ ಮಗಳು ತ್ರಿಪುರ ಸುಂದರಿ ಥರ ಕಾಣ್ತಿರ್ತಾಳೆ, ದೃಷ್ಟಿ ಆಗ್ಬಿಡುತ್ತೆ ಅಂತ ಲಾಸ್ಟಲ್ಲಿ ದೃಷ್ಟಿ ಬೊಟ್ಟು ಬೇರೆ ಇಟ್ಬಿಟ್ಟು ಎಬ್ಬಿಸಿದ್ರು. ಹಾಂ, ಚೆನ್ನಾಗಿದೆಯೇನೆ? ಚೆನ್ನಾಗಿದೆಯಾ? ಕೊಡು ಜಾಣೆ. ಇವ್ರದ್ದು ಏನಾಯ್ತು ಇಲ್ಲಿ? ಈ ನಂಬರ್ 7 ನಂಬರ್ 8 ಅವರವರಲ್ಲೇ ಏನೋ ಆಟ ಆಡ್ಕೊಳ್ತಾ ಇದ್ರು. ಸಾಂಗ್ಳ ತುಮಿ ಅಂದ್ಕೊಂಡು ಕಲ್ಪನ್ ವಿಚಾರ್ಲೋನೆ ಮೇ ಇಂಗ್ಲೀಷ್ ಜಾಂಗ. ಹಾಂ ಕುಡಿ. ನಿಂದು ನೋಡಲೇಬೇಕು ಕಣೆ ನೀನು. ಇಲ್ಲಿಂದೆ ಕೂತಿದಾರಲ್ಲ ಇವ್ರ ಕೈಯಲ್ಲಿ ಯಾವತ್ತಾದರೂ ನೀನು ಜಡೆ ಹಣಿಸ್ಕೊಂಡು ಸ್ಕೂಲ್ಗೆ ಹೋಗ್ಬಿಟ್ರೆ ಅವತ್ತು ಸ್ಕೂಲ್ಗೆ ಹೋಗಲ್ಲ ನೀನು. ಇಲ್ಲ ಟೀಚರೇ ರಜಾ ಹಾಕ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ. ನೋಡು, ಆ ಕಡೆ ತಿರ್ಕೊ, ಮುಂದೆ ತಿರ್ಗೋ. ಹೆಂಗಿದ್ಯಾ ನೋಡು? ಚೆನ್ನಾಗಿದ್ಯಾ? ಓಕೆ. ಈಗ ಎಲ್ಲ ಅಮ್ಮಂದ್ರು ಕಣ್ಣಿಗೆ ಇರೋ ಕಪ್ಪು ಪಟ್ಟಿನ ತೆಗಿಯಕ್ಕೆ ಮುಂಚೆ ಮಕ್ಕಳ ನಿಮ್ಮ ಅಮ್ಮನ ಕಡೆ ತಿರ್ಕೊಳ್ರಪ್ಪ. ನಾನು 3, 2, 1 ಅಂತೀನಿ. ಆವಾಗ ಕಣ್ಣಿಗಿರೋ ಕಪ್ಪು ಪಟ್ಟಿನ ತೆಗಿಬೇಕು. ಓಕೆ, ಎಲ್ಲರೂ ರೆಡಿ ಇದ್ದೀರಾ ಹೆದರ್ಕೊಳ್ಳೋದಕ್ಕೆ? 3, 2, 1 ಓಪನ್. ಇಷ್ಟು ಮಂದಿಲಿ ಯಾರು ಚಲೋ ರೆಡಿ ಆಗಿದ್ದಾರೆ ಅಂತ ನೀವು ಹೇಳಿ, ಅವರೇ ವಿನ್ನರ್. ನೋಡಿ, ನೀವು ಒಂದ್ಸಲ ನೋಡಿ. ಎಲ್ಲ ಹೆಣ್ಮಕ್ಳು ಒಂದ್ಸಲ ತಿರ್ಕೊಳ್ಳಿ, ಅಜ್ಜಿ ಕಡೆ ತಿರ್ಕೊಳ್ಳಿ. ಇದು ಬಂದ ಪೇಸ್ ನಂಬರ್ 6 ನಂಬರ್ 6 ವಿನ್ನರ್ ಅಂತ ಜಡ್ಜ್ ಡಿಸಿಷನ್ ಕೊಟ್ಟಿದ್ದಾರೆ. ನಾವೇ ಗೆಲ್ತೀವಿ ಅಂತ ಹೇಳಿದ್ವಿ ರೀ. ಹೌದ್ರಿ? ಈಗ ಎಷ್ಟು ಖುಷಿ ಆಗ್ತಾ ಇದೆ. ನಿಮ್ಮ ಮಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಐ ಲವ್ ಯು. ನೀನೇನು ಹೇಳ್ತೀಯ ಅಮ್ಮಂಗೆ? ಐ ಲವ್ ಯು. ಇವಳೆ ತಾನೇ ಕರಾಟೆ ಕ್ವೀನು. ಹ್ಞೂ ರೀ. ಕರಾಟೆ ಕ್ವೀನಿನ ಈ ರೇಂಜಿಗೆ ರೆಡಿ ಮಾಡಿದ್ರಲ್ಲ ಗುರುವೇ, ಅಕಟ. ಅವಳಿಗೆ ಸಿಟ್ಟು ಬಂದು ಒಂದು ಹಯ್ಯ ಹ್ಞೂ ಅಂದಿದ್ರೆ ಅಷ್ಟೇ. ಓಕೆನಾ? ಸೊ ಈ ಸುತ್ತಲ್ಲಿ ಗೆದ್ದಿರೋದು ನಂಬರ್ 6 ಅಂಡ್ ಅವ್ರ ಮಗಳು. ಸೊ ನಿಮಗೆ ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ, ತಗೊಂಬನ್ನಿಪ್ಪ. ಆರ್ತಿ ಆ್ಯಂಡ್ ಮಂಜು ಅವ್ರಿಗೆ ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಇವ್ರ ಕಡೆಯಿಂದ ಈ ಗಿಫ್ಟು. ಕಂಗ್ರ್ಯಾಚುಲೇಷನ್. ಈಗ ಈ ಆಟ ಇಲ್ಲಿಗೆ ಮುಗ್ದಿದೆ. ಇನ್ನೊಂದು ಆಟನ ಸ್ವಲ್ಪ ಔಟ್ಡೋರಲ್ಲಿ ಆಡ್ಸೋಣ ಅಂತ ಇದ್ದೀನಿ. ಈ ಸ್ಥಿತಿಲಿ ಇವರೆಲ್ಲ ಔಟ್ಡೋರಲ್ಲಿ ಹೋಗಿದ್ರೆ ಹೊರಗಡೆ ಔಟಲ್ಲಿರೋರೆಲ್ಲ ಔಟ್ ಆಗಿಬಿಡ್ತಾರೆ ಅಷ್ಟೇ. ಸೊ ಇವ್ರನ್ನ ಸ್ವಲ್ಪ ಸಾಮಾಜಿಕ ಕಳಕಳಿಯಿಂದ ವಾಪಸ್ಸು ಮಾಮೂಲಿನ ಸ್ಥಿತಿಗೆ ತಂದು ನೆಕ್ಸ್ಟ್ ಆಟನ ಆಡ್ತೀವಿ. ಆಟ ಏನಪ್ಪ ಅಂದರೆ, ಇಲ್ಲಿ ಒಟ್ಟು 10 ಜನ ಇದ್ದೀರಿ ಅಲ್ವಾ? 8 ಜನ ಅಷ್ಟಲಕ್ಷ್ಮಿಯರು ಸೊಸೆಯರು, ಅದ್ರ ಜೊತೆ 2 ಮುದ್ದಾದ ಪುಟ್ಟ ಲಕ್ಷ್ಮಿಯರು. ಸೊ ನಿಮ್ಮ ಆಟ ಏನಪ್ಪ ಅಂತಂದರೆ, ನಾನು ಮ್ಯೂಸಿಕ್ ಹಾಕ್ತೀನಿ. ಮ್ಯೂಸಿಕ್ ಹಾಕಿದಾಗ ಫುಲ್ಲು ಡಾನ್ಸ್ ಮಾಡಿಕೊಂಡು ಸರ್ಕಲಲ್ಲಿ ಮೂವ್ ಆಗ್ತಾ ಇರಬೇಕು. ಡಾನ್ಸ್ ಸ್ಟೆಪ್ಪು ನೋಡಿ ಹೆಂಗಿರಬೇಕು ಅಂದರೆ, ಪ್ರಭುದೇವ ಅವರು ನೋಡಿ ನಾಚಿ ನೀರಾಗಬೇಕು. ಸರ್ಕಲಲ್ಲಿ ಡಾನ್ಸ್ ಮಾಡಿಕೊಂಡು ಮೂವ್ ಆಗ್ತಾ ಇರ್ತೀರಿ. ಮ್ಯೂಸಿಕ್ ಸ್ಟಾಪ್ ಆಗುತ್ತೆ, ಆವಾಗ ನಾನು ಒಂದು ನಂಬರ್ ಹೇಳ್ತೀನಿ, 3 ಅಂತ ಹೇಳ್ತೀನಿ. ಆವಾಗ 3 ಜನದ ಗುಂಪಲ್ಲಿ ನೀವು ಹೋಗಿ ಹಗ್ ಮಾಡ್ಕೋಬೇಕು. ಇದೊಂಥರ ಮ್ಯೂಸಿಕಲ್ ಹಗ್ಗಿಂಗ್ ಗೇಮ್. ಅಪ್ಪಿಕೋ ತಬ್ಬಿಕೋ ಚಾಳುವಳಿ. ಸೊ 3 ಜನ ಹಗ್ ಮಾಡ್ಕೊಳ್ತೀರಿ. ಆವಾಗ ಒಬ್ರು ಉಳಿತಾರೆ, ಅವರು ಆ ಗೇಮಿಂದ ಔಟ್ ಆಗ್ತಾರೆ. ಈ ಥರ ಕೊನೆವರೆಗೂ ಆಟ ಆಡಿದಾಗ ಇಬ್ಬರು ವಾರಿಯರ್ಸ್ ನನ್ನ ಪಕ್ಕ ಇಲ್ಲಿ ನಿಂತಿರ್ತಾರೆ. ಅವ್ರಿಗೇನು ಮಾಡೋದು, ಏನು ಕತೆ, ಅದನ್ನು ಲಾಸ್ಟ್ ಹೇಳ್ತೀನಿ. ಫಸ್ಟ್ ಅಲ್ಲಿವರೆಗೂ ಹೋಗೋಣ.
ಓಕೆ, ವಾರ್ಗೆ ಎಂಟರ್ ಆಗಿದ್ದೀರಾ? ಯೋಧರೇ ಸಿದ್ಧರಿದ್ದೀರಾ? ಅತ್ತೆ ಮಗನೇ, ಪ್ಲೇ ದ ಮ್ಯೂಸಿಕ್.
ಗುರುಗಳ ಹತ್ರ ಇನ್ನೊಂದೆರಡು ಸ್ಟೆಪ್ ಹೇಳಿಸ್ಕೊಳ್ಳೋದು ಬಾಕಿ ಇದೆ. ಅಲ್ಲಿವರೆಗೂ ನೀವೇನ್ ಮಾಡಿ, ನಿಮ್ಮ ಮನೆಯವ್ರನ್ನೆಲ್ಲ ಸೇರಿಸ್ಕೊಂಡು ನೀವು ಒಂದು ಸ್ಟೆಪ್ ಹಾಕಿ. ಈಗ ನನ್ನ ಕಂಪನಿಗೆ ಜೋಡಿ ಜೋಡಿಯಾಗಿ ಬಂದು ನಿಂತಿದ್ದಾರೆ. 4 ಜೋಡಿ ಇದೆ. ಇಷ್ಟೊತ್ತಿಂದ ಬರೀ ಮಹಾಲಕ್ಷ್ಮಿಯರನ್ನ ಮಾತ್ರ ಗೋಳ್ ಹೊಯ್ಕೋತಿದ್ದೆ ಅನ್ಕೊಂಡ್ರಾ? ಯಾಕಂದ್ರೆ ಈ ಗಂಡಸರು ನನ್ ಕೈಗೆ ಸಿಗ್ತಾನೆ ಇಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತ ಎಸ್ಕೇಪ್ ಅಂತ ಓಡೋಗ್ತಾ ಇದ್ರು. ಇವಾಗ ಎಲ್ರು ಕ್ಯಾಚ್ ಹಾಕೊಂಡ್ ಬಂದು ಇಲ್ಲಿ ನಿಲ್ಸಿದೀನಿ. ಈಗ ಆಟ ಏನು ಅಂತ ಹೇಳ್ಬಿಡ್ತೀನಿ. ಈಗ ನೀವು ಮದ್ವೆ ಆದಾಗ ಸಪ್ತಪದಿ ಅಂತ ತುಳ್ದಿರ್ತೀರಿ ಅಲ್ಲ, 7 ಹೆಜ್ಜೆ ಹಿಂಗೆ ಹೆಂಡತಿ ಕಾಲ್ ತಗೊಂಡು ಹಿಂಗಿಟ್ಟು ಎಲ್ಲ ಮಾಡಿರ್ತೀರಿ ಅಲ್ಲ ಪಾದನ. ಈಗ ಅದನ್ನೇ ಮಾಡ್ಬೇಕು. ಆದ್ರೆ ನೀವು ಪಾದನ ಇಡೋ ಹಾಗಿಲ್ಲ, ಪಾದನ ಮುಟ್ಟೋ ಹಾಗಿಲ್ಲ. ಇಟ್ಟಿಗೆ ಇದನ್ನ ಚಿನ್ನದ ಗಟ್ಟಿ ಅನ್ಕೊಳ್ಳಿ, ಅದನ್ನ ತಗೊಂಡು ಒಂದೊಂದು ಇಟ್ಟಿಗೆನೆ ಜೋಡಿಸ್ಕೊಂಡು ಯಜಮಾನ್ರು ಬರ್ತಾ ಇರ್ತಾರೆ. ಹೆಂಡತಿರು ಗಡಿಗೆ ಇಟ್ಕೊಂಡು ಹಿಂಗೆ ನೀರ್ದು ಅವ್ರು ಒಂದ್ ಇಟ್ಟಿಗೆ ಇಟ್ರೆ ಅದ್ರ ಮೇಲೆ ಕಾಲಿಡ್ಬೇಕು, ನೆಕ್ಸ್ಟ್ ಹಿಂಗಿಡ್ಬೇಕು. ಹಂಗೆ ಬ್ಯಾಲೆನ್ಸ್ ಮಾಡ್ಕೋತ ಹೋಗಿ ಅಲ್ಲಿ ಲೈನ್ ಹಾಕಿದಾರಲ್ಲ ಆ ಲೈನ್ ಟಚ್ ಮಾಡ್ಬೇಕು. ಮಾಡದ್ಮೇಲೆ ವಾಪಸ್ ತಿರ್ಕೊಂಡು ನನ್ವರ್ಗೂ ಬಂದು ನಿಂತ್ಕೊಳ್ಬೇಕು. ಯಾರು ಫಸ್ಟ್ ಇಲ್ಲಿಂದ ಅಲ್ಲಿಂದ ಇಲ್ಲಿ ಮುಗಿಸ್ತೀರೋ ಅವರು ಈ ಆಟದ ವಿನ್ನರ್ ಆಗ್ತಾರೆ. ಓಕೆ, ಆಟ ಅರ್ಥ ಆಗ್ತಿಲ್ಲ. ರೆಡಿ? ನೀವು ರೆಡಿ? ಬಾವುಜಿ ನೀವು ರೆಡಿ? ಬರ್ರಿ ನಿಂತ್ಕೊಳ್ರಿ. ಆಯ್ತು ಬಾವುಜಿ, ಹೆಚ್ಕೊಡ್ರಿ ಹೆಂಡತಿಗೆ. ರೆಡಿ? ಈ ಬಾವುಜಿ ಸ್ನಾನ ಮಾಡ್ಸಂಗಿಲ್ರಿ. ಓಕೆ ಅಲ್ಲವ? ರೆಡಿ? ನಿಮ್ಗೆ ಓಕೆ ಅಲ್ಲ? ಓಕೆ, ರೆಡಿ. ಓಕೆ, 3, 2, 1 ಸ್ಟಾರ್ಟ್. ಕಮಾನ್ ಬಾವುಜಿ. ಇದು 7 ಜನ್ಮಗಳ ಅನುಬಂಧ. ನೀವು ಫಸ್ಟಿಂದ ಆಡ್ಬೇಕು. ಕೆಳಗಡೆ ಕಾಲಿಟ್ಬಿಟ್ಟಿದ್ದೀರಾ. ಈಗ ಫಸ್ಟಿಂದ ಬನ್ನಿ ಬಾವುಜಿ, ಹಿಂದೆ ಬನ್ನಿ. ಕ್ರಾಸ್ ಇಡಂಗಿಲ್ಲ, ಹಿಂದೆ ತಿರುಗಿಸಿಡ್ಬೇಕು. ಇಲ್ಲ. ವಾಪಸ್ ತಿರ್ಕೊಂಡು ಬನ್ನಿ, ಅಲ್ಲೇ ತಿರ್ಗ ಕೇಳಿ. ವೆರಿ ಗುಡ್. ಫಸ್ಟಿಂದ ಬನ್ನಿ. ಹೆಂಡ್ತಿರೋ ಏನೇನು ಸೇಡಿತ್ತೋ ಎಲ್ಲ ತೀರಿಸ್ಕೊಳ್ತಾ ಇದ್ದಾರೆ. ವೆರಿ ಗುಡ್. ವೆರಿ ಗುಡ್. ವೆರಿ ಗುಡ್. ನಿಧಾನ. ಇಬ್ರು ಚೇರ್ಸ್ ಅಂತ ಅನ್ನಂಗಿಲ್ಲ. ವೆರಿ ಗುಡ್. ಆತೇನ್ರಿ? ಇನ್ನೊಂದು ಯಾವ ಜಲ್ದಿ ಆತೇನ್ರಿ? ಈಗ ಈ ಸುತ್ತಲ್ಲಿ ಗೆದ್ದಿದ್ದಾರೆ ನಂಬರ್ 6 ಕಪಲ್ಸ್. ಈಗ ನಂಬರ್ 3 ಕಪಲ್ ವರ್ಸಸ್ ನಂಬರ್ 5 ಕಪಲ್. ಮೈಕಲ್ ಜಾಕ್ಸನ್ ವರ್ಸಸ್ ಪ್ರಭುದೇವ. ರೆಡಿ ಇದ್ದೀರಾ? ಆಟ ಆಡ್ತಾ ಇತ್ತಲ್ಲ, ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಗೋ. ಯಾಕೆ ರಿಟರ್ನ್ ಟಿಕೆಟ್? ಸ್ಲೋಲಿ. ಮೈಕಲ್ ಜಾಕ್ಸನ್ ತಿರುಗಿ. ವೆರಿ ಗುಡ್. ಸ್ಲೋಲಿ. ಮೈಕಲ್ ಜಾಕ್ಸನ್ ಒಂದು ಸ್ಟೆಪ್ ಬರ್ಲಿ ಹಿಂಗೆ. ಇನ್ನೊಂದು ಸ್ಟೆಪ್ ಬರ್ಲಿ. ಇನ್ನೊಂದು ಹೆಜ್ಜೆ. ಸೂಪರ್.
ಸುತ್ತಿನಲ್ಲಿ ಗೆದ್ದಿರೋದು ನಂಬರ್ 3 ಜೋಡಿ. ಈಗ ನಂಬರ್ 3 ಜೋಡಿ ಕೂಡ ನಂಬರ್ 6 ಜೋಡಿ ಆಡ್ತಾರೆ, ಅದು ಫಿನಾಲೆ ರೌಂಡ್. ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಗೋ. ಸ್ಲೋಲಿ. ವೆರಿ ಗುಡ್. ಆಟ ನೆಕ್ ಟು ನೆಕ್ ಹೋಗ್ತಾ ಇದೆ. ಬರ್ರಿ. ಯಾರಿಗೆ ಗೊತ್ತ, ಅವ್ರು ಮತ್ತೆ ಕಾಲ್ ಕೆಳಗೆ ಇಟ್ಟರು ಇಡ್ಬೋದು. ಹೋಗಿ. ಸೂಪರ್ ಆಗಿ ಆಡಿದ್ರು. ಮೊದಲನೇದಾಗಿ 2 ಜೋಡಿಗಳಿಗೆ ಬರಬೇಕು ಜೋರಾದ ಚಪ್ಪಾಳೆ. ನಿಮಗೆ ಅದ್ಭುತವಾಗಿ ಆಡಿದ್ದಕ್ಕೆ ಅರುಣಾ ಸಿಲ್ಕ್ ಪ್ಯಾರಡೈಸ್ ಅವ್ರ ಕಡೆಯಿಂದ ಒಂದು ಸೀರೆ ಗಿಫ್ಟ್ ಇದೆ, ತಗೊಂಬನ್ನಿ ಪ್ಲೀಸ್. ಅರುಣಾ ಸಿಲ್ಕ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ವೆಸ್ಟ್ ಆಫ್ ಕಾರ್ಡ್ ರೋಡ್, ರಾಜಾಜಿನಗರ, ಬೆಂಗಳೂರು. ಇವ್ರ ಕಡೆಯಿಂದ ಈ ಗಿಫ್ಟ್. ಕಂಗ್ರ್ಯಾಚುಲೇಷನ್. ಈಗ ಬಾವುಜಿ ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಈಗ 8 ಜನ ಅಷ್ಟಲಕ್ಷ್ಮಿಯರನ್ನ ಜೊತೆಗೆ ಅತ್ಯವನ್ನ ಇಲ್ಲಿ ಕರೆಯುವಂತ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಅಷ್ಟಲಕ್ಷ್ಮಿ ಅಂಡ್ ಅತ್ತೆಯವ್ರನ್ನ. ಈಗ ಇಡೀ ಕೂಡು ಕುಟುಂಬ ಇಲ್ಲಿ ಬಂದು ನಿಂತಿದೆ. ನನಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಿದೆ. ಈ ಕೂಡು ಕುಟುಂಬದ ಒಂದು ಬ್ಯೂಟಿಫುಲ್ ಮೂಮೆಂಟ್ ನ ನಾವು ಒಂದು ಪಿಕ್ಚರ್ ಅಲ್ಲಿ ಕ್ಯಾಪ್ಚರ್ ಮಾಡೋ ಪ್ರಯತ್ನ ಪಟ್ಟಿದೀವಿ. ಆ ಪಿಕ್ಚರ್ ಹೇಗಿದೆ ಅಂತ ನೋಡಕ್ ಆಸೆ ಪಡ್ತೀರಿ?